ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ತೀರ್ಮಾನದಲ್ಲಿ ದೃಢತೆ. ಅದಕ್ಕೆ ಆಧಾರವಾಗಿ ದಾನಿಯೇಲನ ಗ್ರಂಥ 1ನೇ ಅಧ್ಯಾಯ 8ನೆಯ ವಚನ. ದಾನಿಯೇಲನು ತಾನು ರಾಜನ ಭೋಜನ ಪದಾರ್ಥಗಳನ್ನು ತಿಂದು ರಾಜನು ಕುಡಿಯುವ ದ್ರಾಕ್ಷಾರಸವನ್ನು ಕುಡಿದು ತನ್ನನ್ನು ಅಶುದ್ಧ ಮಾಡಿಕೊಳ್ಳಬಾರದೆಂದು ನಿಶ್ಚಯಿಸಿ ಕಂಚುಕಿಯರ ಅಧ್ಯಕ್ಷನಿಗೆ ನಾನು ಅಶುದ್ಧನಾಗಲಾರೆ, ಕ್ಷಮಿಸು ಎಂದು ವಿಜ್ಞಾಪಿಸಿದಾಗ. ನೋಡ್ರಿ, ಈಗ ಓದಿಕೊಂಡಂಥ ವಾಕ್ಯ ಭಾಗದಲ್ಲಿ ದಾನಿಯೇಲನು ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುತ್ತಿದ್ದಾನೆ. ಏನು ತೀರ್ಮಾನ? ಒಂದು ಪರಿಶುದ್ಧತೆಗಾಗಿ ಇರುವಂಥ ತೀರ್ಮಾನ. ನಾನು ನನ್ನನ್ನು ಅಶುದ್ಧಪಡಿಸಿಕೊಳ್ಳಲಾರೆ, ಅಶುದ್ಧವಾದದ್ದನ್ನು ನಾನು ಮುಟ್ಟುವುದಿಲ್ಲ. ನೋಡ್ರಿ, ಅವನ ತೀರ್ಮಾನದಲ್ಲಿ ಒಂದು ದೃಢತೆ ಇದ್ದರೆ. ಇವತ್ತು ಅನೇಕ ಜನರು ತೀರ್ಮಾನವನ್ನು ತೆಗೆದುಕೊಳ್ಳುತ್ತಾರೆ, ಆದರೆ ಆ ತೀರ್ಮಾನದಲ್ಲಿ ನೆಲೆಯಾಗಿರುವುದಿಲ್ಲ. ಕೆಲವರಿಗೆ ತೀರ್ಮಾನ ಎಂದ ಕ್ಷಣವೇ ಹೊಸ ವರ್ಷದ ತೀರ್ಮಾನಗಳು ಜ್ಞಾಪಕಕ್ಕೆ ಬರುತ್ತದೆ. ಹಳೆ ವರ್ಷವನ್ನು ಮುಗಿಸುವ ಮುಂಚೆ ಅವಸರದಿಂದ ಕರ್ತನೇ, ನೀನು ನನ್ನನ್ನು ಆಶೀರ್ವದಿಸುವಂತೆ ನಾನು ಕ್ರಮವಾಗಿ ಸತ್ಯವೇದವನ್ನು ಓದುತ್ತೇನೆ, ಪ್ರಾರ್ಥನೆ ಮಾಡುತ್ತೇನೆ, ಆಲಯಕ್ಕೆ ತಪ್ಪದೆ ಹೋಗುತ್ತೇನೆ, ಇನ್ನು ಕಾಣಿಕೆಯನ್ನು ದೇವರ ರಾಜ್ಯಕ್ಕಾಗಿ ಕೊಡುತ್ತೇನೆ ಎಂಬುದಾಗಿ ಅನೇಕ ತೀರ್ಮಾನಗಳನ್ನು ತೆಗೆದುಕೊಳ್ಳುತ್ತಾರೆ. ಕೆಲವೇ ವಾರಗಳಲ್ಲಿ ಅವರು ತೆಗೆದುಕೊಂಡ ತೀರ್ಮಾನಗಳನ್ನು ಗಾಳಿಯಲ್ಲಿ ತೂರಿ ಬಿಟ್ಟು ಬಿಡುತ್ತಾರೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ತೀರ್ಮಾನದಲ್ಲಿ ದೃಢತೆ ಉಳ್ಳವರಾಗಿರಬೇಕು. ಒಂದು ಮಂಗ ಒಂದು ಅರಣ್ಯದಲ್ಲಿದ್ದರೆ ಒಂದು ಮರದ ಹಣ್ಣನ್ನು ತಿಂತು. ಕೆಲವು ಗಂಟೆಗಳ ನಂತರ ಆ ಮಂಗನಿಗೆ ಅಥವಾ ಆ ಕೋತಿಗೆ ಹೊಟ್ಟೆ ನೋವು ಉಂಟಾಯಿತು, ಸತ್ತೇ ಹೋಗುವ ಪರಿಸ್ಥಿತಿ ಉಂಟಾಯಿತು. ಆದರೂ ಕೂಡ ಹೇಗೋ ಬದುಕಿಕೊಂಡಿತು. ಅವತ್ತೇ ಒಂದು ನಿರ್ಧಾರ ತೆಗೆದುಕೊಳ್ತು, ನಾನು ಈ ಕಡೆ ಬರುವುದಿಲ್ಲ, ಮತ್ತೊಮ್ಮೆ ನನ್ನ ಜೀವ ಕಾಲವೆಲ್ಲ ಈ ಹಣ್ಣನ್ನು ಮುಟ್ಟೋದಿಲ್ಲ, ತಿನ್ನೋದಿಲ್ಲ. ಕೆಲವು ದಿನಗಳು ಕಳೆದವು. ತಿರುಗಿ ಅದೇ ಪ್ರದೇಶಕ್ಕೆ ಬಂತು, ಅದೇ ಮರಕ್ಕೆ ಬಂತು, ತಿರುಗಿ ಹಣ್ಣನ್ನು ನೋಡ್ತು. ಹಣ್ಣನ್ನು ನೋಡಿದಾಗ ನೋಡಲಿಕ್ಕೆ ಬಹಳ ಅದಕ್ಕೆ ಆಸೆ ಉಂಟಾಯಿತು, ತಿನ್ನಬೇಕು. ಆದರೆ ಅವತ್ತು ತಿಂದು ಹೊಟ್ಟೆ ನೋವು ಬಂದಿತ್ತಲ್ರಿ. ಈಗೇನು ಅಂದ್ಕೊಳ್ತಂತ ಹೇಳಿದ್ರೆ, ಅವತ್ತೇನೋ ಹೊಟ್ಟೆ ನೋವು ಬಂದಿರ್ಬೋದು, ತಿರುಗಿ ನಾನೇನು ಮಾಡ್ತಾನೆ, ಹಣ್ಣನ್ನು ತಿನ್ನುತ್ತೇನೆ. ತಿರುಗಿ ಹಣ್ಣನ್ನು ತಿಂತು, ಹೊಟ್ಟೆ ನೋವು ಬಂತು. ಫಸ್ಟ್ ಟೈಮ್ ಹೊಟ್ಟೆ ನೋವು ಬಂದಾಗ ಎಸ್ಕೇಪ್ ಆಗಿತ್ತು. ಎರಡನೇ ಸಾರಿ ಹೊಟ್ಟೆ ನೋವು ಬಂದು ಅದು ಸತ್ತು ಹೋಯಿತು. ಏಕೆಂದರೆ ಅದು ತಿಂದಂಥ ಹಣ್ಣು ವಿಷಪೂರಿತವಾದಂಥ ಹಣ್ಣಾಗಿತ್ತು. ನೋಡ್ರಿ, ಕೆಲವರು ಹೀಗೆ ಈ ಕೋತಿ ಅಥವಾ ಮಂಗ ಒಂದು ತೀರ್ಮಾನವನ್ನು ಮಾಡಿಕೊಳ್ತೋ, ದೃಢತೆ ಇರಲಿಲ್ಲ. ತಿರುಗಿ ಅದೇ ಸ್ಥಳಕ್ಕೆ ಹೋಯಿತು, ಅದೇ ಹಣ್ಣನ್ನು ತಿಂತು, ತಿರುಗಿ ತನ್ನ ಜೀವನವನ್ನೇ ನಷ್ಟಪಡಿಸಿಕೊಳ್ತು. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಜೀವಿತದಲ್ಲಿ ನಾವು ಹಾಗಿರಬಾರದ್ರೆ ನಾವು ತೆಗೆದುಕೊಳ್ಳುವ ತೀರ್ಮಾನದಲ್ಲಿ ದೃಢತೆ ಇರಬೇಕು. ರೂತಳು ಮೋವಾಬ ಸ್ತ್ರೀ ಒಂದು ತೀರ್ಮಾನವನ್ನು ಮಾಡಿದಳು. ಏನು? ಎಲ್ಲವನ್ನು ಕಳ್ಕೊಂಡಿರುವಂಥ ತನ್ನ ಅತ್ತೆಯೊಂದಿಗೆ ನಾನು ಹೋಗ್ತೇನೆ. ಗಂಡನನ್ನು ಕಳ್ಕೊಂಡಿದ್ದಾಳೆ, ಅತ್ತೆಯನ್ನು ಬಿಟ್ಟು ನಾನು ಹಿಂಜರಿಯುವುದಿಲ್ಲ, ಅತ್ತೆ ಜೊತೆಯಲ್ಲೇ ಹೋಗ್ತೇನೆ. ಒಂದು ತೀರ್ಮಾನ ರೀ. ತಿರುಗಿ ಅತ್ತೆ ಹೇಳ್ತಾ ಇದ್ದಿಲ್ಲ, ಎಲ್ಲಮ್ಮ ನಿನಗೆ ವಯಸ್ಸಿದೆ, ನೀನು ಹೋಗು, ನೀನು ಮದುವೆ ಮಾಡ್ಕೋ, ನಿನ್ನ ಜೀವನವನ್ನು ಮತ್ತೆ ನೀನು ಸೆಟ್ಲ್ ಮಾಡ್ಕೊ ಎಂಬುದಾಗಿ ಹೇಳಿದಾಗ, ನೋ ಅತ್ತೆಯವರೇ, ನೀವು ಹಾಗೆ ಹೇಳಿಬಿಡ್ರಿ. ನೀವು ಉಳಿಯುವಂಥ ಸ್ಥಳ ನಿನ್ನ ಜನರೇ ನನ್ನ ಜನರು, ನಿಮ್ಮ ದೇವರೇ ನನ್ನ ದೇವರು. ಮರಣ ಮಾತ್ರ ನಮ್ಮನ್ನು ಅಗಲಿಸಬೇಕು ಹೊರತು ಬೇರೆ ಯಾವುದು ನಮ್ಮನ್ನು ಅಗಲಿಸಬಾರದೆಂಬುದಾಗಿ ಒಂದು ತೀರ್ಮಾನವನ್ನು ತೆಗೆದುಕೊಂಡು ನಹೋಮಿಯನ್ನು ಹಿಂಬಾಲಿಸಿದಳು. ಅವಳು ತೆಗೆದುಕೊಂಡ ಅದೃಢವಾದ ತೀರ್ಮಾನದ ನಿಮಿತ್ತವಾಗಿ ಅವಳ ಜೀವಿತದಲ್ಲಿ ತಿರುಗಿ ದೇವರು ಪುನಃಸ್ಥಾಪಿಸಿ ಕಳಕೊಂಡ ಎಲ್ಲ ಪರಿಸ್ಥಿತಿಯಲ್ಲಿ ಮೆಸ್ಸಿಯನ್ನು ಬರುವುದಕ್ಕೆ ಅವಳನ್ನು, ಅವಳ ಕುಟುಂಬವನ್ನು ದೇವರು ಆರಿಸಿಕೊಂಡರು. ಪ್ರೀತಿಯುಳ್ಳ ದೇವಜನರೇ, ದೃಢವಾದ ತೀರ್ಮಾನ ನಮ್ಮೊಳಗೆ ಇರುವುದಾದರೆ
ನಾವು ದೈವಿಕವಾದ ಆಶೀರ್ವಾದ ಪಡೆಯಬಹುದು, ಜಯ ನಮ್ಮದಾಗುತ್ತದೆ. ನೋಡ್ರಿ, ದಾನಿಯೇಲನ ಒಂದು ಪರಿಶುದ್ಧತೆಗಾಗಿ ಒಂದು ದೃಢ ತೀರ್ಮಾನ ಮಾಡಿದಾಗ ಪರಲೋಕದ ದೇವರು ಕ್ರಿಯೆ ಮಾಡಲಿಕ್ಕೆ ಆರಂಭಿಸಿದರು. ನೀವು ತೀರ್ಮಾನ ತೆಗೆದುಕೊಳ್ಳ್ರಿ, ಅದರಲ್ಲಿ ದೃಢತೆಯಲ್ಲಿ ನೀವು ನಿಂತುಕೊಳ್ಳ್ರಿ, ಕರ್ತನ ನಿಮಗಾಗಿ ಎಲ್ಲ ಕಾರ್ಯಗಳನ್ನು ಮಾಡ್ತಾರೆ. ಹಾಗಾದರೆ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ನಾವು ಮಾಡಿದ ತೀರ್ಮಾನವು ಇಂದು ಯಾವ ಸ್ಥಿತಿಯಲ್ಲಿದೆ? ಸ್ತೋತ್ರ, ನಮ್ಮ ತೀರ್ಮಾನದಲ್ಲಿ ನಾವು ನಿಂತುಕೊಂಡಿದ್ದೇವೆಯಾ, ಬಿದ್ದು ಹೋಗಿದ್ದೇವೆಯಾ? ಸ್ತೋತ್ರ, ಸೈತಾನನು ಗರ್ಜಿಸುವ ಸಿಂಹದ ಹಾಗೆ ಯಾರನ್ನು ನುಂಗಿ ಬಿಡೋನೆಂಬುದಾಗಿ ಅವನು ಕಾಯುತ್ತಾ ಇದ್ದಾನೆ. ನೋಡ್ರಿ, ಆ ಮಂಗವು ಹೇಗೆ ಆರಂಭಿಕ ತೀರ್ಮಾನ ಚೆನ್ನಾಗಿತ್ತೋ, ಕಾಲಾಂತರದಲ್ಲಿ ಅದರ ತೀರ್ಮಾನವು ಬಲಹೀನವಾಗಿ ಮಾರ್ಪಟ್ಟು ಅದು ಮಾತ್ರವಲ್ಲ, ಅದರ ಜೀವಿತವನ್ನೇ ನಷ್ಟಪಡಿಸಿಕೊಂಡಿತು. ಪ್ರೀತಿಯುಳ್ಳ ದೇವಜನರೇ, ರೂತಳ ತೀರ್ಮಾನದ ಹಾಗೆ ಕೊನೆಯವರೆಗೂ ನಮ್ಮ ತೀರ್ಮಾನದಲ್ಲಿ ಒಂದು ದೃಢತೆ ಇರಲಿ. ಸ್ತೋತ್ರ, ಸೇವೆಯಾಗಿರಬಹುದು, ಕೆಲಸವಾಗಿರಬಹುದು, ವ್ಯಾಪಾರವಾಗಿರಬಹುದು, ಕುಟುಂಬ ಜೀವಿತವಾಗಿರಬಹುದು. ಕರ್ತನೇ, ನಿಮ್ಮ ತೀರ್ಮಾನದಂತೆ ನಡೀತೇನೆ, ನಿಮ್ಮ ತೀರ್ಮಾನದಂತೆ ನಾನು ಬಾಳುತ್ತೇನೆ ಎಂಬುದಾಗಿ ಒಪ್ಪಿಸಿಕೊಡ್ರಿ. ನಿಶ್ಚಯವಾಗಿ ದೇವರು ಬಿಡುಗಡೆ ಕೊಟ್ಟು ನಿಮ್ಮ ಜೀವಿತದಲ್ಲಿ ಅತ್ಯದ್ಭುತಗಳನ್ನು ಮಾಡುತ್ತಾರೆ. ಒಂದು ನಿಮಿಷ ಕಣ್ಗಳನ್ನು ಮುಚ್ಚಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಕರ್ತನೇ, ನಾನು ತೀರ್ಮಾನದಲ್ಲಿ ಅನೇಕ ಸಾರಿ ತೀರ್ಮಾನ ತೆಗೆದುಕೊಳ್ಳುವ ಅನುಭವ, ಆದರೆ ಅದರಲ್ಲಿ ನಿಲ್ಲುವ ದೃಢವಾಗಿರುವ ಅನುಭವ ನನಗಿಲ್ಲ. ದೇವರೇ, ನನ್ನನ್ನು ಕ್ಷಮಿಸ್ರಿ. ಇವತ್ತಿನಿಂದ, ಈ ಸಮಯದಿಂದ ದೇವರೇ, ನಾನು ತೆಗೆದುಕೊಳ್ಳುವ ತೀರ್ಮಾನದಲ್ಲಿ ನಾನು ದೃಢವುಳ್ಳವನಾಗಿರಬೇಕು. ದಾನಿಯೇಲನ ಹಾಗೆ, ರೂತಳ ಹಾಗೆ ದೇವರೇ, ತೀರ್ಮಾನದಲ್ಲಿ ನಾನು ದೃಢವಾಗಿದ್ದು ದೇವರೇ, ನಿಮ್ಮಿಂದ ಒಂದು ದೈವಿಕವಾದ ಬಿಡುಗಡೆಯನ್ನು, ಆಶೀರ್ವಾದವನ್ನು ಹೊಂದಿಕೊಳ್ಳೋದಕ್ಕೆ ನಿಮ್ಮ ಜನರಿಗೆ ಸಹಾಯ ಮಾಡಿರಿ. ಈ ವಿಡಿಯೋನ ವಾಚ್ ಮಾಡುತ್ತಿರುವ ಎಲ್ಲ ದೇವ ಮಕ್ಕಳನ್ನು, ಅವರ ಕುಟುಂಬಗಳನ್ನು, ಅವರ ಕೈ ಪ್ರಯಾಸಗಳನ್ನು ಬ್ಲೆಸ್ ಮಾಡಿರಿ. ಈ ದಿನ ಕೂಡ ಅದ್ಭುತವಾಗಿ ನಡೆಸ್ರಿ. ನಮ್ಮ ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರಪ್ಪ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ಪ್ರೀತಿಯುಳ್ಳ ದೇವಜನರೇ, ತೀರ್ಮಾನದಲ್ಲಿ ದೃಢತೆ ಇರಲಿ. ತೆಗೆದುಕೊಳ್ಳುವ ತೀರ್ಮಾನದಲ್ಲಿ ನೆಲೆ ನಿಂತು ಅದನ್ನು ನೆರವೇರಿಸುವುದಕ್ಕೆ, ಅದಕ್ಕಾಗಿ ಪ್ರಯಾಸ ಪಡ್ರಿ. ನಿಶ್ಚಯವಾಗಿ ಸಂಗತಿಗಳನ್ನು ದೇವರು ಬದಲಾಯಿಸ್ತಾರೆ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮಗದೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.